ಜಿಲ್ಲೆಯ ಹಾಗೂ ನಾಗರಿಕ ಸುರಕ್ಷತೆ, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದು, ಅವರ ನಿರ್ದೇಶನದ ಅನುಸಾರ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಮನ್ವಯಕ್ಕಾಗಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಹೇಳಿದರು. ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ನಮಗೆ ಅವಶ್ಯಕತೆ ಇದೆ. ಸೊ ಯಾವುದೇ ಅಧಿಕಾರಿಗಳು ಕೂಡ ಇದು ನಮಗೆ ಈಗ ಏನು ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ಭಾವನೆ ಬರಬಾರ್ದು. ಮುಂದೆ ಅದರಲ್ಲಿ ಫಾಲೋಔಟ್ಸ್ ಏನಿರ್ತವೆ, ಅಲ್ಲಿಂದ ನಮಗೆ ಏನೇನು ಇಶ್ಯೂಸ್ಗಳು, ಪ್ರಾಬಬಲ್ ಇಶ್ಯೂಸ್ಗಳು ನಮಗೆ ಬರಬಹುದು ಅಂತ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಸಂಬಂಧಪಟ್ಟ ಇಲಾಖೆಯವರೆಲ್ಲ ಚರ್ಚೆ ಮಾಡಿ ಇವತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಇಟ್ಸ್ ಮೇಜರ್ಲಿ ಒಂದು ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನು ಕೂಡ ನಾವು ಎಲ್ಲ ಇಲಾಖೆಯ ಅಧಿಕಾರಿಗಳು, ಈವನ್ ಬಿಪಿಸಿಎಲ್, ಎಫ್ಪಿಸಿಎಲ್, ಏರ್ಪೋರ್ಟ್ ಅಥಾರಿಟಿ ಒಳಗೊಂಡಂತೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ಅವರಿಗೆ ಒಂದು ಬ್ರೀಫಿಂಗ್ ಸೆಷನ್ ಅನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ. ಅವರಿಂದಲೂ ಕೂಡ ಏನು ತಯಾರಿಗಳಾಗಿದೆ ಎಂಬುದು ಮಾಹಿತಿಯನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ಜರುಗಿಸಿ ವಿದೇಶ ದಾಳಿ ಸಂದರ್ಭದಲ್ಲಿ ಜಿಲ್ಲೆಯ ನಾಗರಿಕರ ರಕ್ಷಣಾ ಕಾರ್ಯ ಚಟುವಟಿಕೆಗಳ ಕುರಿತು ಪರಾಮರ್ಶಿಸಿ ಮಾತನಾಡಿದ ಅವರು, ಸಾಮಾಜಿಕ ಮಾಧ್ಯಮಗಳಲ್ಲಿ ಭಯ, ಆತಂಕ, ಸುಳ್ಳು ಸುದ್ದಿ, ಕಮ್ಯುನಲ್ ಸಂದೇಶಗಳು ಹರಡದಂತೆ ನಿಗಾ ವಹಿಸಬೇಕು. ಅಂತಹ ಸಂದೇಶಗಳು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆ ಅಗತ್ಯ ಕಾನೂನು ಕ್ರಮ ಜರುಗಿಸಿ ಸಂದೇಶಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು. ಅದು ಅಲ್ಲದೆ ಇಂಪಾರ್ಟೆಂಟ್ ಆಗಿ ನಾವು ಸೋಷಿಯಲ್ ಮೀಡಿಯಾದ ಬಗ್ಗೆ ನಾವು ಹೇಳಬೇಕಾದ್ರೆ ಈ ಮೂಲಕ ಕೂಡ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸೋಷಿಯಲ್ ಮೀಡಿಯಾವನ್ನು ಸರಿಯಾದ ಒಂದು ವಿಷಯಕ್ಕೋಸ್ಕರ ಮಾತ್ರ ನಾವು ಉಪಯೋಗ ಮಾಡಿಕೊಳ್ಬೇಕು. ಯಾವುದೇ ಒಂದು ಫೇಕ್ ನ್ಯೂಸ್ಗಳನ್ನು, ಮಿಸ್ಕಮ್ಯುನಿಕೇಷನ್ ಅನ್ನು, ಮೇಲೆ ಹೇಟ್ರೆಡ್ ಅನ್ನು ನಾವು ಸ್ಪ್ರೆಡ್ ಮಾಡುವಂಥದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡಬಾರದು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಇವತ್ತು ಎಲ್ಲರೂ ಕೂಡ ನೋಡುವಂಥದ್ದು, ಅಲ್ಲಿ ಏನಾದರೂ ಒಂದು ಮಿಸ್ಇನ್ಫಾರ್ಮೇಷನ್ ಹೋಗಿದ್ರೆ ಅದರಿಂದ ಬೇರೆ ಬೇರೆ ರೀತಿಯ ಲಾ ಅಂಡ್ ಆರ್ಡರ್ ಇಶ್ಯೂಗಳು ಆಗುವ ಸಂದರ್ಭಗಳು ಇದ್ದಾವೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ತುಂಬಾ ಜವಾಬ್ದಾರಿಯುತವಾಗಿ ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಈ ತರ ಇಶ್ಯೂಸ್ಗಳು ಬಂದಾಗ ಅದನ್ನು ಕೂಡ ನಾವು ತಡೆಗಟ್ಟೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅನ್ನು ಕೂಡ ಇವತ್ತು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಡೆಡಿಕೇಟೆಡ್ ಆಗಿ ಸೋಷಿಯಲ್ ಮೀಡಿಯಾ ಟೀಮು ತುಂಬಾ ಸಕ್ರಿಯವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಸಕ್ರಿಯವಾಗಿ ಏನೇನು ಎಲ್ಲ ನಡೀತಾ ಇದೆ ಎಂಬುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥದ್ದು. ಬಳಿಕ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಮಹಾನಗರ ವ್ಯಾಪ್ತಿಯಲ್ಲಿ ನಾಗರಿಕರ ಹಾಗೂ ಪ್ರಮುಖ ಸ್ಥಳಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮಹಾನಗರ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಶಸ್ತ್ರ ಸಜ್ಜಿತ ಸಿಬ್ಬಂದಿಗಳನ್ನು ಕಾವಲಿಗೆ ನೇಮಿಸಲಾಗಿದೆ. ಆಡಳಿತದ ಸಹಯೋಗ ಮತ್ತು ಮಾರ್ಗದರ್ಶನದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಸೋಷಿಯಲ್ ಮೀಡಿಯಾದ್ದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಯಾಕೆಂದರೆ ಇಲ್ಲಿ ಕದನ ವಿರಾಮ ಆದ ನಂತರ ಕೂಡ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗೆ ಆಕ್ಟಿವ್ ಇರುತ್ತೆ. ಅದರಲ್ಲಿ ಅವರು ಪೋಸ್ಟ್ ಮಾಡುವಂಥ ಇನ್ಫಾರ್ಮೇಷನ್ ಅಥವಾ ಕಂಟೆಂಟ್ ಎಲ್ಲೂ ಸರಿ ಅಫೆನ್ಸ್ ಅನ್ನೋ ರೀತಿಯಲ್ಲಿ ಬರ್ಬೋದು, ಅಥವಾ ಬೇರೆ ಬೇರೆ ಉದ್ದೇಶಗಳಿಂದ ಸಂದರ್ಭದ ಲಾಭವನ್ನು ಪಡ್ಕೊಂಡು ಕೆಲವು ಮಿಸ್ಕ್ರಿಯೆಂಟ್ಸ್ ಈ ಸಾಮಾಜಿಕ ಜಾಲತಾಣಗಳ ವೇದಿಕೆಯನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರ್ಬೋದು. ಹಾಗಾಗಿ ನಮ್ಮ DC ಅವರು ಹೇಳಿದಂಗೆ ನಮ್ಮ ಕಮಿಷನರೇಟ್ ಮತ್ತು ಜಿಲ್ಲಾ ವ್ಯಾಪ್ತಿ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಪೊಲೀಸ್ ಘಟಕಗಳಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ 2 ಸಿಬ್ಬಂದಿ ಮತ್ತು 1 ಅಧಿಕಾರಿ, ಅದೇ ರೀತಿ ಜಿಲ್ಲೆ ಮತ್ತು ಕಮಿಷನರೇಟ್ ಮಟ್ಟದಲ್ಲಿ ಕೂಡ ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್, ಅಂದರೆ ಒಟ್ಟಾರೆಯಾಗಿ ಸುಮಾರು 60ರಿಂದ 70 ಜನ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ವಾಚ್ ಮಾಡುವಂಥ ಕೆಲಸ ಮಾಡ್ತಾರೆ. ಇಂಥದ್ರಲ್ಲಿ ಅದು ಇಂಡಿವಿಜುವಲ್ ಅಕೌಂಟ್ ಇರ್ಬೋದು, ಫೇಕ್ ಅಕೌಂಟ್ ಇರ್ಬೋದು, ಯಾವುದರಿಂದ ಮಾಹಿತಿಯನ್ನು ಮಿಸ್ಇನ್ಫಾರ್ಮೇಷನ್ ಇರ್ಬೋದು, ರಾಂಗ್ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಪ್ರೊವೊಕೇಟರಿ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಹಳೆಯ ಯಾವುದಾದ್ರೂ ಘಟನೆಗಳನ್ನು ಸೈಟ್ ಮಾಡಿಬಿಟ್ಟು ಇವಾಗ ಆಗಿದೆ, ನಿನ್ನೆ ಆಗಿದೆ, ಮಧ್ಯಾಹ್ನ ಆಗಿದೆ, ರಾತ್ರಿ ಆಗಿದೆ, ಈ ರೀತಿ ಮಿಸ್ರೆಪ್ರೆಸೆಂಟ್ ಮಾಡುವಂಥದ್ದು ಇರ್ಬೋದು. ಆ ಥರ ಇದ್ದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ತೊಗೊಳ್ತೀವಿ. ಅದ್ರ ಜೊತೆಗೆ ಅಗತ್ಯ ಬಿದ್ದರೆ ಪ್ರಕರಣ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ನಮಗೆ ಅವಕಾಶ ಇದೆ. ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಗೋಪಾಲ್ ಎಂ ಬ್ಯಾಕೋಡ ಅವರು ಮಾತನಾಡಿ, ಜಿಲ್ಲೆಯ ಅಂತರಗಡಿ ಸ್ಥಳಗಳು ಸೇರಿದಂತೆ ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿ 9 ಚೆಕ್ ಪೋಸ್ಟ್ ಸ್ಥಾಪಿಸಿ ಶಸ್ತ್ರಸಜ್ಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಸಂಶಯಾಸ್ಪದ ವಾಹನಗಳ ತಪಾಸಣೆ ಮಾಡಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ಜಿಲ್ಲಾ ಎಲ್ಲ ಬಾರ್ಡರ್ ಪ್ಲೇಸಲ್ಲಿ ಚೆಕ್ ಪೋಸ್ಟ್ ಆಲ್ರೆಡಿ ಇದಾವೆ. ನಮಗೆ ಈ ಸ್ಟೇಷನಿಂದ ಒಂದೊಂದು ಕಡೆ ಚೆಕ್ ಪೋಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಸಂಬಂಧಪಟ್ಟಂಗೆ ಮತ್ತು ಏನೊಂದು ಎಮರ್ಜೆನ್ಸಿ ಯಾವಾಗ ಬರ್ತೈತಿ ಮತ್ತು ಯಾವ್ದಾರು ಇನ್ಫಾರ್ಮೇಷನ್ ಬರುತ್ತೆ, ಆ ಸಂಬಂಧಪಟ್ಟಂಗೆ ಮತ್ತು ನಾವು ಎಕ್ಸ್ಟರ್ನಲ್ ಸಹಿತ ನಾವು ಚೆಕ್ ಪೋಸ್ಟ್ ಹಾಕ್ಕೊಂಡು ವೆಹಿಕಲ್ ಚೆಕ್ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟ ಪ್ರಕಾರ
ಸರ್ಪ್ರೈಸಾಗಿ ವೆಹಿಕಲ್ ಎಲ್ಲ ವೆಹಿಕಲ್ 100% ಚೆಕ್ ಮಾಡೋಕ್ಕಾಗಲ್ಲ, ಬಟ್ ಸರ್ಪ್ರೈಸಾಗಿ ವೆಹಿಕಲ್ ಚೆಕ್ ಸ್ಟಾರ್ಟ್ ಆಗಿದೆ ಇದೆ. ಜೊತೆಗೆ ಈ ಎಮರ್ಜೆನ್ಸಿ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮಲ್ಲಿ ಆಲ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸನ್ನು ಕ್ರೋಢೀಕರಿಸಿ, ಈಗ ಫೈರ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ನಾವು ಯಾವಾಗ ಎಮರ್ಜೆನ್ಸಿ ಬಂದಾಗ ಅವ್ರು ಕಮ್ಯುನಿಕೇಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ ಪಾಟೀಲ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ನಾರಾಯಣ್ ಬರಮಣಿ, ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಘಾಳಿ, ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಅವರು ವೇದಿಕೆಯಲ್ಲಿದ್ದರು. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಆಯಿಲ್ ಕಂಪನಿಗಳ ಕೈಗಾರಿಕೆಗಳ ಮುಖ್ಯಸ್ಥರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.